ಹಲೋ ಬ್ರದರ್ಸ್, ಇನ್ನೊಂದು ಮ್ಯಾಚ್ ಪ್ರಿವ್ಯೂ ವಿಡಿಯೋಗೆ ಸುಸ್ವಾಗತ. ಇವತ್ತು ನಿಮ್ಗೆ ಗೊತ್ತಿರಂಗೆ ಡಬಲ್ ಮ್ಯಾಚಸ್ ಕೂಡ ಇದೆ. ಈಗಾಗಲೇ ಮಧ್ಯಾಹ್ನದ ಮ್ಯಾಚ್ ನ ವಿಡಿಯೋನ ಕವರ್ ಮಾಡಿ ಪೋಸ್ಟ್ ಕೂಡ ಅಂದ್ರೆ ಅಪ್ಲೋಡ್ ಕೂಡ ಮಾಡಿದೀನಿ. ಯಾರ್ಯಾರು ನೋಡಿಲ್ಲ ಆ ವಿಡಿಯೋನ ಒಂದ್ಸಲಿ ಚೆಕ್ ಮಾಡ್ಬಿಡಿ. ಮಧ್ಯಾಹ್ನ ಮ್ಯಾಚ್ SRH ಮತ್ತೆ KKR, ಸಂಜೆ ಮ್ಯಾಚ್ ಈಗ ಆಗ್ತಿರೋದು GT ಮತ್ತೆ PBKS. ಇದು ಕೂಡ ಒಂದು ಬಿಗ್ ಫೈಟ್ ಮ್ಯಾಚ್ ಎಲ್ಲ ಲಕ್ಷಣ ಕೂಡ ನಂಗೆ ಕಾಣಿಸ್ತಿದೆ. ಅದಾದ್ಮೇಲೆ ಒಂದೊಂದಾಗೆ ನೋಡ್ತಾ ಹೋಗೋಣ. ಇವತ್ತಿನ ಪಿಚ್ ರಿಪೋರ್ಟ್ ಯಾವ ತರ ಇದೆ, ಪ್ಲೇಯರ್ ಕಂಡೀಷನ್ ಯಾವ ತರ ಇದೆ, ಯಾರು ಹಿಟ್ ಆಗ್ಬೋದು ಯಾರು ಫ್ಲಾಪ್ ಆಗ್ಬೋದು ಅದನ್ನು ಕೂಡ ನೋಡೋಣ. ಅದಾದ್ಮೇಲೆ ಫೈನಲ್ ಗೆ ಯಾರು ಮ್ಯಾಚ್ ವಿನ್ನರ್ ಆಗ್ತಾರೆ ಒಂದೊಂದಾಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಲಾಸ್ಟ್ ತನಕ ನೋಡಿ. ಅದಕ್ಕಿಂತ ಮುಂಚೆ ನೀವೇನು ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್. ಮತ್ತೆ ಇದೇ ರೀತಿ ಪ್ರಿಡಿಕ್ಷನ್ಸ್ ಗಳನ್ನ ಮುಂದೆ ಕೂಡ ನೋಡ್ತಾ ಇರಬೇಕು ಅಂದ್ರೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಈಗ ಬ್ಯಾಕ್ ಟು ಬ್ಯಾಕ್ ನಮ್ದು 6 ಮ್ಯಾಚ್ ಕೂಡ ವಿನ್ ಕೂಡ ಆಗಿದೆ ಕಂಟಿನ್ಯೂಸ್ ಆಗಿ. ಹಾಗಾಗಿ ಪ್ರಿಡಿಕ್ಷನ್ಸ್ ಗಳು ಬರ್ತಾನೆ ಇರುತ್ತೆ. ಮತ್ತೆ ಏನೇನ್ ಪ್ಲೇಯರ್ ಪ್ರಿಡಿಕ್ಷನ್ ಕೊಡ್ತಾ ಇದೀನಿ, ಮ್ಯಾಚ್ ಪ್ರಿಡಿಕ್ಷನ್ ಕೊಡ್ತಾ ಇದೀನಿ, ಸರಿ ಕೂಡ ಆಗ್ತಾ ಇದೆ. ಇಲ್ಲಾಂದ್ರೆ ತುಂಬಾ ಮಿಸ್ ಮಾಡ್ಕೊಬಿಡ್ತೀರಾ. ಅದಾದ್ಮೇಲೆ ನಿಮ್ ಪ್ರಕಾರ ಇವತ್ತಿನ ಸಂಜೆ ಮ್ಯಾಚ್ ಅಲ್ಲಿ ಯಾರು ವಿನ್ ಆಗ್ತಾರೆ ಅಂತ ಕಾಮೆಂಟ್ ಮಾಡೋದಂತೂ ಮಿಸ್ ಮಾಡಕ್ ಹೋಗ್ಬೇಡಿ. ಈಗಾಗಲೇ ಪಂಜಾಬ್ ಅವರು ಟೇಬಲ್ ಟಾಪ್ ಅಲ್ಲಿ ಕೂಡ ಕೂತ್ಕೊಂಡಿದ್ರೆ ಲಾಸ್ಟ್ ಮ್ಯಾಚ್ ನಾವು ಸೋಲೋದೇ ಇಲ್ಲ ಅಂದ್ಬಿಟ್ಟು ಲಾಸ್ಟ್ ಮ್ಯಾಚ್ ನಾನು ನಿಮ್ಗೆ ಪ್ರಿಡಿಕ್ಷನ್ ಕೊಟ್ಟಿದ್ದೆ. ಅಲ್ಲಿಂದ ನಮ್ದು ಕಂಟಿನ್ಯೂಸ್ ಗಿ ರೋ ಕೂಡ ಸ್ಟಾರ್ಟ್ ಆಗಿರೋದು. ಅದಕ್ಕಿಂತ ಹಿಂದಿನ ಮ್ಯಾಚ್ ಕೂಡ ಒಂದು ವಿನ್ ಕೂಡ ಆಗಿತ್ತು. ಪಂಜಾಬ್ ಅಂತ RR ಮ್ಯಾಚ್ ಆಯ್ತಲ್ಲ, ತುಂಬಾ ಜನ ಪಂಜಾಬ್ ವಿನ್ ಆಗುತ್ತೆ ಅಂತ ಕೂಡ ಹೇಳಿದ್ರು. ನಾನಿಲ್ಲಿ ಟೆಲಿಗ್ರಾಮ್ ಅಲ್ಲಿ ಪ್ರಿಡಿಕ್ಷನ್ ಕೂಡ ಕೊಟ್ಟಿದ್ದೆ, ರಾಜಸ್ಥಾನ್ ರಾಯಲ್ಸ್ ಇಲ್ಲಿ ಕ್ಲಿಯರ್ ಆಗಿ ವಿನ್ ಕೂಡ ಆಗುತ್ತೆ ಅಂತ. ಅದೇ ರೀತಿಗೆ ಲಾಸ್ಟ್ ಮ್ಯಾಚ್ ಪಂಜಾಬ್ ನ ಸೋಲ್ಸ್ಬಿಟ್ಟು ರಾಜಸ್ಥಾನ್ ಅವರು ವಿನ್ ಕೂಡ ಆಗಿದ್ದು. ಅದಾದ್ಮೇಲೆ ಇವ್ರೀಗ ಒಂದು ಮ್ಯಾಚ್ ಅನ್ನ ಕೂಡ ಸೋತಿದ್ರೆ. ಅದ್ಬಿಟ್ರೆ GT ಅವರಲ್ಲಿ ಆಡಿರೋ 9 ಮ್ಯಾಚಸ್ ಅಲ್ಲಿ 5 ಮ್ಯಾಚ್ ಅನ್ನ ವಿನ್ ಆಗ್ಬಿಟ್ಟು ಈಗ 5ನೇ ಪ್ಲೇಸ್ ಅಲ್ಲಿ ಇದಾರೆ ಅನ್ಸುತ್ತೆ. ಹಾಗಾಗಿ ಇವ್ರಿಗೂ ಇದು GT ಅವ್ರಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆದ ಮ್ಯಾಚ್ ಕೂಡ ಆಗುತ್ತೆ. ಪ್ಲೇ ಆಫ್ ಗೆ ಎಂಟ್ರಿ ಆಗಬೇಕು ಅಂದ್ರೆ ನೋಡೋಣ ಯಾವ ತರ ಪರ್ಫಾರ್ಮ್ ಮಾಡ್ತಾರ ಅಂತ. ಇನ್ನ ಇವತ್ತಿನ ಪಿಚ್ ಎಲ್ಲಿ ಅಂದ್ರೆ ಇವ್ರದ್ದು GT ಅವರ ಹೋಮ್ ಗ್ರೌಂಡ್ ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್ ಅಲ್ಲಿ ಮ್ಯಾಚ್ ಕೂಡ ನಡೀತಿರುವಂತದ್ದು. ಇಲ್ಲಿ ಏನು ಅಂದ್ರೆ ಏನಿಲ್ಲ ಅಂದ್ರೂ ಕೂಡ ನಾವು 180 ನಿಯರ್ ಅವರೇಜ್ ಸ್ಕೋರ್ ನಾವಿಲ್ಲಿ ಎಕ್ಸ್ಪೆಕ್ಟ್ ಕೂಡ ಮಾಡ್ಬೋದು. ಆಗಿರೋ ಲಾಸ್ಟ್ ಮ್ಯಾಚಸ್ ನ ತೆಗೆದು ನೋಡಿದ್ವಿ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದಾದ್ಮೇಲೆ ಮುಂಬೈ ಇಂಡಿಯನ್ಸ್ ಮತ್ತೆ GT ಮ್ಯಾಚ್ ಆಗಿತ್ತಲ್ಲ, ಅವಾಗ ಸುಮಾರು 200 ಟಾರ್ಗೆಟ್ ಅನ್ನ ಕೂಡ ಕೊಟ್ಟಿದ್ರು. ಮತ್ತೆ ರೀಸೆಂಟ್ ಆಗಿ ಅದು ಮ್ಯಾಚ್ ಆಯ್ತಲ್ಲ RCB ಮತ್ತೆ GT, ಕೇವಲ 155ಕ್ಕೆ ಆಲ್ಔಟ್ ಅನ್ನ ಕೂಡ ಮಾಡಿದ್ರು GT ಅವರು. ಅದು RCB ನ ಅದೇ ಹೇಳಿದ್ದು, ಇದು ಸ್ವಲ್ಪ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಕೂಡ ಆಗಿದೆ. ಮತ್ತೆ ಇಲ್ಲಿ ಬೌಲರ್ಸ್ ಕೂಡ ಅದೇ ರೀತಿ ಹೆಲ್ಪ್ ಕೂಡ ಸಿಗುತ್ತೆ. ಅದಾದ್ಮೇಲೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಅದೇ ಹೇಳಿದ್ನಲ್ಲ, ಏನೇಂದ್ರೂ ಕೂಡ 180 ಅವರೇಜ್ ನಿಯರ್ ನಮಗೆ ನೋಡಕ್ ಇಲ್ಲಿ ಸಿಗುವಂತದ್ದು. ಸ್ಟಾರ್ಟಿಂಗ್ ಸ್ವಲ್ಪ ಇಲ್ಲಿ ಪೇಸರ್ಸ್ ಗೆ ಹೆಲ್ಪ್ ಕೂಡ ಸಿಗುತ್ತೆ. ಹೋಗ್ತಾ ಹೋಗ್ತಾ ಸ್ವಲ್ಪ ಪಿಚ್ ಸ್ಲೋ ಆಗೋದ್ರಿಂದ ಸ್ಪಿನ್ನರ್ಸ್ ಗೆ ಸ್ವಲ್ಪ ಹೆಲ್ಪ್ ಕೂಡ ಇಲ್ಲಿ ಸಿಗುವಂತದ್ದು. ಇನ್ನ ಲಾಸ್ಟ್ 5 ಮ್ಯಾಚಸ್ ಸ್ಟಾರ್ಟ್ಸ್ ಅನ್ನ ತೆಗೆದುಕೊಂಡೋಕ್ ಹೋದ್ವಿ ಅಂದ್ರೆ ಈ ಪಿಚ್ ಅಲ್ಲಿ 2 ಸಲ ಚೇಸಿಂಗ್ ಮಾಡಿರೋ ಟೀಮ್ ಏನಾದ್ರೆ 3 ಸಲ ಇಲ್ಲಿ ಬ್ಯಾಟಿಂಗ್ ಫಸ್ಟ್ ಮಾಡಿರೋ ಟೀಮ್ ವಿನ್ ಕೂಡ ಆಗಿದೆ. ನೋಡೋಣ ಇವತ್ತು ಟಾಸ್ ವಿನ್ ಆದವರು ಯಾವ್ದನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ ಅಂತ. ಆಲ್ಮೋಸ್ಟ್ ಚೇಸಿಂಗ್ ಸೆಲೆಕ್ಟ್ ಮಾಡ್ಕೊಳ್ಳೋದು ತುಂಬಾ ಬೆಸ್ಟ್. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಸಂಜೆ ಮ್ಯಾಚ್ ಅಲ್ಲ, ಡ್ಯೂ ಫ್ಯಾಕ್ಟರ್ ಬಿಡೋದ್ರಿಂದ ಬ್ಯಾಟಿಂಗ್ ಮಾಡಕ್ ಈಸಿ ಆಗುತ್ತೆ. ಮತ್ತೆ ಬೌಲಿಂಗ್ ಮಾಡಕ್ಕೆ ಸ್ವಲ್ಪ ಗ್ರಿಪ್ ಕೂಡ ಸಿಗೋದಿಲ್ಲ ಬೌಲರ್ಸ್ ಗಳಿಗೆ. ಹಾಗಾಗಿ ಈಸಿಯಾಗಿ ಇಲ್ಲಿ ಸ್ಕೋರ್ ಕೂಡ ಬಂದ್ಬಿಡುತ್ತೆ, ಮತ್ತೆ ಚೇಸ್ ಕೂಡ ಆಗುತ್ತೆ. ಹಾಗಾಗಿ ನೋಡ್ಬೇಕು ಇವತ್ತು ಯಾವ್ದನ್ನ ಸೆಲೆಕ್ಟ್ ಮಾಡ್ತಾರೆ ಅಂತ. ಇಲ್ಲಿ ನೋಡಿ, ಇದುವರೆಗೂ ಸುಮಾರು 48 ಮ್ಯಾಚಸ್ ಕೂಡ ಆಗಿದೆ. 48 ಮ್ಯಾಚ್ ಅಲ್ಲಿ 24 ಮ್ಯಾಚ್ ಅಲ್ಲಿ ಬ್ಯಾಟಿಂಗ್ ಫಸ್ಟ್ ಮಾಡೋ ಟೀಮ್ ವಿನ್ ಆದ್ರೆ 24 ಮ್ಯಾಚ್ ಅಲ್ಲಿ ಚೇಸಿಂಗ್ ಮಾಡೋ ಟೀಮ್ ಕೂಡ ವಿನ್ ಆಗಿದೆ. 2 ಕಡೆ ಕೂಡ ಅಷ್ಟೇ 50-50% ರೇಷಿಯೋ ಕೂಡ ಇದೆ. ನೋಡೋಣ ಇವತ್ತು ಯಾರು ವಿನ್ ಆಗ್ತಾರೆ ಅಂತ. ಇನ್ನ ಗುಜರಾತ್ ಟೀಮ್ ಕಡೆ ಬಂದ್ವಿ ಅಂದ್ರೆ ಟೀಮ್ ಒಳ್ಳೆ ಸ್ಟ್ರಾಂಗ್ ಆಗಿ ಕೂಡ ಕಾಣ್ತಾ ಇದೆ. ಲಾಸ್ಟ್ ಮ್ಯಾಚ್ ಸಾಯಿ ಸುದರ್ಶನ್ ಫ್ಲಾಪ್ ಆಗಿರ್ಬೋದು. ಅದಕ್ಕಿಂತ ಹಿಂದಿನ ಮ್ಯಾಚ್ ಚೆನ್ನೈ ಮತ್ತೆ GT ಮ್ಯಾಚ್ ಆಯ್ತಲ್ಲ, ಸುಮಾರು 87 ರನ್ ಚೆಚ್ಚಿ ಬಿಸಾಕಿದ್ದು. ಸೊ ನೆಕ್ಸ್ಟ್ ಲೆವೆಲ್ ಅಲ್ಲಿ ಒಂದು ಫಾರ್ಮಲ್ ಕೊಡಿದ್ರೆ ಸಾಯಿ ಸುದರ್ಶನ್. ಅದಾದ್ಮೇಲೆ ಶುಭ್ಮನ್ ಗಿಲ್ ಕೂಡ ಅಷ್ಟೇ ಲಾಸ್ಟ್ ಮ್ಯಾಚ್ RCB ಅಗೇನ್ಸ್ಟ್ ಸುಮಾರು 18 ಬಾಲ್ ಅಲ್ಲಿ 43 ರನ್ ಕೂಡ ಹೊಡೆದು. ನೋಡ್ಬೋದು ಒಳ್ಳೆ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಸ್ ಗಳು ಕೂಡ ಇದ್ರೆ. ಇಲ್ಲೂ ಕೂಡ ಅಷ್ಟೇ ಓಪನರ್ಸ್ ಗಳು ಸ್ವಲ್ಪ ಸ್ಟ್ರಾಂಗ್ ಕೂಡ ಕಾಣ್ತಿದ್ದಾರೆ, ಸಾಯಿ ಸುದರ್ಶನ್ ಮತ್ತೆ ಶುಭ್ಮನ್ ಗಿಲ್. ಅದ್ಬಿಟ್ರೆ ಜೋಶ್ ಬಟ್ಲರ್ ಕೂಡ ಅಷ್ಟೇ ಅದೇ ರೀತಿ ಕೆಲಸ ಕೂಡ ಮಾಡ್ಕೊಡ್ತಾರೆ. ಲಾಸ್ಟ್ ಮ್ಯಾಚ್ ಇವ್ರು ಹೆಂಗೆ ಅಂದ್ರೆ ಈ ಪ್ಲೇಯರ್ಸ್ ಗಳು ಒಂದ್ಸಲಿ ಸೆಟ್ ಆಗ್ಬಿಟ್ರು ಫೀಲ್ಡ್ ಅಲ್ಲಿ ಅಂದ್ರೆ ಚೆಚ್ಚಿ ಬಿಡ್ತಾರೆ ಹಾಕೊಂಡು ಆ ಲೆವೆಲ್ಗೆ ಕೂಡ ಆಡುವಂತದ್ದು. ನೋಡ್ಬೋದು 19 ಬಾಲ್ಗೆ 39 ರನ್ ಕೂಡ ಹೊಡೆದರೆ ಲಾಸ್ಟ್ RCB ಅಗೇನ್ಸ್ಟ್, ಅದು ಇದೇ ಪಿಚ್ ಅಲ್ಲಿ. ಅದಾದ್ಮೇಲೆ ವಾಷಿಂಗ್ಟನ್ ಸುಂದರ್, ಶಾರುಖ್ ಖಾನ್, ರಾಹುಲ್ ತೆವಾಟಿ ಒಂದು ಲಾಂಗ್ ಬ್ಯಾಟಿಂಗ್ ಲೈನ್ ಕೂಡ ಇದೆ. ಅದ್ರಗಿಂತ ಇವ್ರದ್ದು ಬೌಲಿಂಗ್ ಲೈನ್ ಅಪ್ ತುಂಬಾ ಸ್ಟ್ರಾಂಗ್ ಆಗಿ ಕಾಣ್ತಿದೆ. ನೋಡ್ಬೋದು ಇಲ್ಲಿ ಮೊಹಮ್ಮದ್ ಸಿರಾಜು, ಕಗಿಸೋ ರಬಾಡ, ಜೆಸನ್ ಹೋಲ್ಡರ್, ರಶೀದ್ ಖಾನ್. ಲಾಸ್ಟ್ ಮ್ಯಾಚ್ ಅಲ್ಲಿ ನೋಡ್ಬೋದು ಅರ್ಷದ್ ಖಾನ್ 3 ವಿಕೆಟ್. ಎಲ್ರಿ ಕೂಡ ಆಲ್ಮೋಸ್ಟ್ ರಶೀದ್ ಖಾನ್ 2 ವಿಕೆಟ್, ಜೆಸನ್ ಹೋಲ್ಡರ್ 2 ವಿಕೆಟ್. ಅದ್ಬಿಟ್ರೆ ಮೊಹಮ್ಮದ್ ಸಿರಾಜು, ಕಗಿಸೋ ರಬಾಡೆಗೆ 1 ವಿಕೆಟ್ ಕೂಡ ಸಿಕ್ಕಿದೆ. ನೆಕ್ಸ್ಟ್ ಲೆವೆಲ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಇಲ್ಲಿ GT ಕಡೆಯಿಂದ ಕೂಡ ಇದೆ. ನೋಡೋಣ ಇವತ್ತು ಯಾವ ತರ ಕಂಬ್ಯಾಕ್ ಮಾಡ್ತಾರ. ಅವ್ರದೇ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಇವತ್ತು ಕೂಡ ಅದೇ ರೀತಿ ಕಂಬ್ಯಾಕ್ ಮಾಡಿ PBKS ನ ಆಲ್ಔಟ್ ಮಾಡ್ತಾರ, ಇಲ್ಲಾಂದ್ರೆ PBKS ಅವರಿಗೆ ಒಂದು ಅಡ್ವಾಂಟೇಜ್ ಸಿಗುತ್ತಾ ನೋಡ್ಬೇಕು. ಇನ್ನ PBKS ಕಡೆ ಬಂದ್ವಿ ಅಂದ್ರೆ ಈಗಾಗಲೇ ಟೀಮ್ ಬಗ್ಗೆ ಮಾತಾಡಂಗೆ ಇಲ್ಲ. ಎಲ್ಲಾ ಮ್ಯಾಚ್ ಕೂಡ ವಿನ್ ಆಗಿದೆ, ಒಂದು ಮ್ಯಾಚ್ ಮಾತ್ರ ಸೋತಿದೆ ಲಾಸ್ಟ್ RR ಅಗೇನ್ಸ್ಟ್. ಇನ್ನ ಇವತ್ತು ಯಾವ ತರ ಕಂಬ್ಯಾಕ್ ಮಾಡ್ತಾರೆ ಅಂತ ನೋಡ್ಬೇಕು. ಇಲ್ಲೂ ಕೂಡ ಅಷ್ಟೇ ಓಪನರ್ಸ್ ಗಳು ಸ್ಟ್ರಾಂಗ್ ಆಗಿದ್ದಾರೆ, ಪ್ರಿಯೇಶ್ ಆರ್ಯ ಮತ್ತೆ ಪ್ರಭು ಸಿಮ್ರನ್ ಸಿಂಗ್. ಆದ್ರೆ ಇವತ್ತು ಒಂದಿದೆ ಸೀಕ್ರೆಟ್, ಮುಂದೆ ತಿಳಿಸ್ಕೊಡ್ತೀನಿ ನೋಡಿ. ಅದಾದ್ಮೇಲೆ ಶ್ರೇಯಸ್ ಅಯ್ಯರ್, ಕೂಪರ್ ಕೊನಾಲಿ ಮತ್ತೆ ಶಶಾಂಕ್ ಸಿಂಗ್. ಇಲ್ಲೂ ಕೂಡ ಒಂದು ಲಾಂಗ್ ಬ್ಯಾಟಿಂಗ್ ಲೈನ್ ಅಪ್ ಕೂಡ ಇದೆ. ಮತ್ತೆ ಅದೇ ರೀತಿ ಪ್ಲೇಯರ್ಸ್ ಕೂಡ ಇಲ್ಲೂ ಕೂಡ ಇದ್ರೆ ಸ್ಟಾರ್ಟಿಂಗ್ ಇಂದಾನೆ ಚೆಚ್ಚಾಗಿ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಕಟಕದು ಬಹಳ ಕಷ್ಟ ಕೂಡ ಆಗುತ್ತೆ GT ಬೌಲರ್ಸ್ ಗೆ. ನೋಡ್ಬೇಕು ಯಾವ ತರ ಕಂಬ್ಯಾಕ್ ಮಾಡ್ಕೊಳ್ತಾರೆ ಅಂತ. ಇನ್ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಂದ್ವಿ ಅಂದ್ರೆ ಇಲ್ಲೂ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಇದೆ. ಬಟ್ ಲಾಸ್ಟ್ ಇಲ್ಲಿ ಇವರು 222 ಟಾರ್ಗೆಟ್ ಅನ್ನ ಕೊಟ್ಟರು ಕೂಡ ಅಷ್ಟೇ ಅದನ್ನ ಡಿಫೆಂಡ್ ಮಾಡ್ಕೊಳಕ್ ಆಗ್ಲಿಲ್ಲ.
ಈಸಿಯಾಗಿ ಚೇಸನ್ನ ಮಾಡ್ಬಿಟ್ರು. ಕೇವಲ 19.2 ಓವರಲ್ಲಿ ಮ್ಯಾಚ್ ಅನ್ನ ಕೂಡ ಮುಗ್ಸಾಕಿದಲ್ಲಿ ರಾಜಸ್ಥಾನ್ ಅವರು. ಇನ್ನ ಇವತ್ತು ನೋಡ್ಬೇಕು ಯಾವ ತರ ಕಂಬ್ಯಾಕ್ ಮಾಡ್ತಾರೆ ಅಂತ. ಇಲ್ಲೂ ಕೂಡ ಅಷ್ಟೇ ಅಂತ ಬೌಲಿಂಗ್ ಲೈನ್ ಕೂಡ ಇದೆ. ಯುಜೇಂದ್ರ ಚಹಲ್, ಆರ್ಶದೀಪ್ ಸಿಂಗ್, ಲಾಕಿ ಫರ್ಗ್ಯೂಸನ್, ಮಾರ್ಕೋ ಜಾನ್ಸನ್, ಹರ್ಪ್ರೀತ್ ಬ್ರಾರ್. ಸೊ ಒಳ್ಳೆ ಬೌಲಿಂಗ್ ಲೈನ್ ಅಪ್ ಕೂಡ ಇದೆ. ಅದಾದ್ಮೇಲೆ ಈ ಪಿಚ್ ಮಿಡಲ್ ಓವರ್ಸ್ ಅಲ್ಲಿ ಸ್ವಲ್ಪ ಸ್ಪಿನ್ನಿಗೆ ಹೆಲ್ಪ್ ಮಾಡೋದ್ರಿಂದ ಯುಜೇಂದ್ರ ಚಹಲ್ ಮತ್ತೆ ಈ ಕಡೆ ಜಿಟಿ ಕಡೆಯಿಂದ ರಶೀದ್ ಖಾನ್ಗೆ ಇವತ್ತಿನ ಮ್ಯಾಚ್ ಅಲ್ಲಿ ವಿಕೆಟ್ ಗಳು ಕೂಡ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಬಹುದು ಅಂದ್ರೆ ನಮ್ಮ ಪ್ಲೇಯರ್ ಪ್ರೊಡಿಕ್ಷನ್ ಕಡೆ ಬಂದ್ವಿ ಅಂದ್ರೆ ಯಾರು ಹಿಟ್ ಆಗ್ಬೋದು, ಯಾರು ಫ್ಲಾಪ್ ಆಗ್ಬೋದು ಒಂದೊಂದಿಗೆ ನೋಡ್ತಾ ಹೋಗೋಣ. ಫಸ್ಟ್ ಜಿಟಿ ಕಡೆ ಬಂದ್ವಿ ಅಂದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಗಿಲ್ ಕಡೆಯಿಂದ ಹಾಫ್ ಸೆಂಚುರಿ ಇಲ್ಲ ಅಂದ್ರೆ ಹಾಫ್ ಸೆಂಚುರಿ ನಿಯರ್ ರನ್ ಬರ್ಬೋದು ಅಂತ ನನಗೆ ಅನಿಸ್ತದೆ. ನೋಡೋಣ ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಅವ್ರದೇ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಅವರ ಸ್ಟ್ಯಾಟ್ಸ್ ಈ ಪಿಚ್ ಅಲ್ಲಿ ಚೆನ್ನಾಗಿದೆ. ಹಾಗಾಗಿ ಗಿಲ್ ಕಡೆಯಿಂದ ಒಂದು ಹಾಫ್ ಸೆಂಚುರಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಅದಾದ್ಮೇಲೆ ಸಾಯಿ ಸುದರ್ಶನ್ ಅವ್ರ ಜೊತೆ ಸಾಥನ ಕೂಡ ಕೊಡ್ಬೋದು. ಇನ್ನ ಬಟ್ಲರ್ ನೇಮನ್ನ ಇವತ್ತಿನ ಒಂದು ಮ್ಯಾಚ್ ಅಲ್ಲಿ ನೆನ್ಪಿಟ್ಕೊಂಡಿರಿ. ಅವರಿಂದ ಕೂಡ ಒಂದು ಒಳ್ಳೆ ಇನ್ನಿಂಗ್ಸ್ ನಮ್ಗೆ ನೋಡಕ್ಕೆ ಸಿಗುತ್ತೆ. ಇನ್ನ ರಶೀದ್ ಖಾನ್ ಕೂಡ ಇವತ್ತಿನ ಮ್ಯಾಚ್ ಅಲ್ಲಿ ವಿಕೆಟ್ ಗಳು ಕೂಡ ಬೀಳ್ಬೋದು. ರಶೀದ್ ಖಾನ್ ನ ಬೌಲಿಂಗ್ ಗೆ ಪಂಜಾಬ್ ನ ಕೆಲವೊಂದು ಬ್ಯಾಟರ್ಸ್ ಗಳು ತುಂಬಾ ಸ್ಟ್ರಗಲ್ ಕೂಡ ಮಾಡ್ತಾರೆ. ಹಾಗಾಗಿ ಇವರಿಂದ ಪಾರಾಗೋದು ಸ್ವಲ್ಪ ಕಷ್ಟ ಕೂಡ ಆಗುತ್ತೆ. ಹಾಗಾಗಿ ರಶೀದ್ ಖಾನ್ಗೆ ಇವತ್ತಿನ ಮ್ಯಾಚ್ ಅಲ್ಲಿ ವಿಕೆಟ್ ಗಳು ಕೂಡ ಬೀಳ್ಬೋದು. ಅದಾದ್ಮೇಲೆ ರಬಾಡಾ ಇಲ್ಲ ಅಂದ್ರೆ ಪ್ರಸಿದ್ಧ ಕೃಷ್ಣ ಇಬ್ರಲ್ಲಿ ಒಬ್ರು ಜಾಸ್ತಿ ವಿಕೆಟ್ಸ್ ಅನ್ನ ಇವತ್ತಿನ ಮ್ಯಾಚ್ ಅಲ್ಲಿ ಎತ್ಕೋತಾರೆ. ಇನ್ನ PBKS ಕಡೆ ಬಂದ್ವಿ ಅಂದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಪ್ರಿಯೇಶ್ ಆರ್ಯ ಫ್ಲಾಪ್ ಆಗ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಏನ್ ಗುರು ಈ ತರ ಹೇಳ್ತಾ ಇದೆಯಾ ಅಂತ ನೀವು ಹೇಳ್ಬೋದು. ಹೌದು, ಈಗ ಬ್ಯಾಕ್ ಟು ಬ್ಯಾಕ್ ಒಳ್ಳೆ ಫಾರ್ಮ್ ಅಲ್ಲಿ ಕೂಡ ಇದ್ರೆ ಇವತ್ತಿನ ಅವರು ಫ್ಲಾಪ್ ಆಗ್ತಾರೆ ಅಂತ ಅನಿಸ್ತಿದೆ ಪ್ರಿಯೇಶ್ ಆರ್ಯ. ನೋಡೋಣ ಏನಾಗುತ್ತೆ ಅಂತ. ಅದಾದ್ಮೇಲೆ ಹೇಳಿರೋ ಲಾಸ್ಟ್ ಮ್ಯಾಚ್ ಎಲ್ಲ ಕೂಡ ನಾನು ಏನ್ ಹೇಳಿದ್ದೀನಿ ಅದೇ ರೀತಿ ನಿನ್ನೆ ವಿಲ್ ಜಾಕ್ಸ್ ಫ್ಲಾಪ್ ಆಗ್ತಾರೆ ಅಂದಿದ್ದೆ. ಅದಕ್ಕಿಂತ ಹಿಂದಿನ ಮ್ಯಾಚ್ ಯಾರೋ ಹೇಳಿದೆ ಫ್ಲಾಪ್ ಆಗ್ತಾರೆ ಅಂತ, ಅವರು ಕೂಡ ಫ್ಲಾಪ್ ಆದ್ರು. ಅದಾದ್ಮೇಲೆ ಇವತ್ತಿನ ಮ್ಯಾಚ್ ಅಲ್ಲಿ ಪ್ರಿಯೇಶ್ ಆರ್ಯ ನೆನ್ಪಿಟ್ಕೊಂಡ್ರೆ ಫ್ಲಾಪ್ ಆಗ್ಬೋದು ಅಂತ ನನಗೆ ಅನಿಸ್ತದೆ. ಅದಾದ್ಮೇಲೆ ಈ ಕಡೆ ಶ್ರೇಯಸ್ ಅವರು, ಪ್ರಭು ಸಿಮ್ರನ್ ಸಿಂಗ್ ಇನ್ನೊಂದು ಒಳ್ಳೆ ನಾಕನ್ನ ಕೂಡ ನೋಡಕ್ಕೆ ಸಿಗುತ್ತೆ. ಅದಾದ್ಮೇಲೆ ಆರ್ಶದೀಪ್ ಸಿಂಗ್ ಮತ್ತೆ ಚಹಲಿಗೆ ಇವತ್ತಿನ ಮ್ಯಾಚ್ ಅಲ್ಲಿ ವಿಕೆಟ್ ಗಳು ಕೂಡ ಬೀಳ್ಬೋದು. ನೋಡೋಣ ಮ್ಯಾಚ್ ಹೇಗೆ ಹೋಗುತ್ತೆ ಅಂತ. ಇನ್ನ ಫೈನಲ್ ಗೆ ಮ್ಯಾಚ್ ಪ್ರೆಡಿಕ್ಷನ್ ಕಡೆ ಬಂದ್ವಿ ಅಂದ್ರೆ ಇದು ತುಂಬಾ ಟಾಸ್ ಇಂಪ್ಯಾಕ್ಟ್ ಕೂಡ ಮಾಡುತ್ತೆ. ಹಾಗಾಗಿ ಈ ಮ್ಯಾಚ್ ಅನ್ನು ನಾನು ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಕೂಡ ಮಾಡ್ತೀನಿ ಆಫ್ಟರ್ ಟಾಸ್. ಹಾಗಾಗಿ ಟೆಲಿಗ್ರಾಮ್ ಲಿಂಕ್ ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗೆ ಪೋಸ್ಟ್ ಕೂಡ ಮಾಡಿದ್ದೀನಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಚಾನಲ್ಗೆ ಈಗ ಜಾಯ್ನ್ ಆಗಿ ಮತ್ತೆ ಕಾಮೆಂಟ್ ಅಲ್ಲೂ ಕೂಡ ಪಿನ್ ಮಾಡಿದೀನಿ. ಯಾರು ವಿನ್ ಆಗ್ತಾರೆ ಏನು ಅಂತ ಅಲ್ಲಿ ಪೋಸ್ಟ್ ಮಾಡ್ಬಿಡ್ತೀನಿ. ಮತ್ತೆ ನಮ್ಮ ಪ್ರೊಡಕ್ಷನ್ ಬಗ್ಗೆ ಕಾಮೆಂಟ್ ಮಾಡೋದಂತ ಮಿಸ್ ಮಾಡಕ್ ಹೋಗ್ಬೇಡಿ. ಕಾಮೆಂಟ್ ಮಾಡಿದ್ರೆ ಮಾತ್ರ ಇನ್ನೂ ಡೀಪ್ ಅನಾಲಿಸಿಸ್ ಮಾಡಕ್ಕೆ ಒಂದು ಹೆಲ್ಪ್ ಸಿಗುತ್ತೆ. ಸಿಗೋಣ ಒಂದು ಫ್ರೆಶ್ ಕಂಟೆಂಟ್ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಒಂದೇ ಮಾತರಂ.